ನಿಮ್ದೇ ಮುಂದೆ ಮಹಾಪ್ರಭಾರಿಗೆ ಮಾತಾಡ್ತೀಯ ಅಂತ ಎಲ್ಲ ಗೊತ್ತು. ಹಾಗಾಗಿ ನಾನು ಎಂದೂ ಕೂಡ ಇದು ಮಾಡಿಲ್ಲ. ಮುಂದೆ ಯಾವ ಹುಡುಗರಿಗೂ ಕೂಡ ಕಾಪಿ ಹೊಡಿ ಬಿಡ್ತಿದ್ದೆ. ಒಂದೇ ಒಂದು ಹಾಗಂತೆ ಫೇಲ್ ಮಾಡ್ತಿದ್ದಿಲ್ಲ. 35 ನಂಬರ್ ಹೇಗೋ ಬರ್ಕೊಂಡು ಕೊಟ್ಟೆಲ್ಲ ಮಾಡ್ತಿದ್ನು. ಯಾವ ಕಾರಣಕ್ಕೂ ನಾನು ಮಾತ್ರ ಪ್ರಾಮಾಣಿಕ ಬದುಕಿಗೋಸ್ಕರ ಪ್ರಯತ್ನ ಪಟ್ಟಿದ್ದೀನಿ. ನಮ್ಮ ಬದುಕು ಪ್ರಾಮಾಣಿಕವಾಗಿರ್ಬೇಕು, ಮಕ್ಕಳು ಬದುಕು ಕೂಡ ಪ್ರಾಮಾಣಿಕವಾಗಿರ್ಬೇಕು ಅನ್ನೋ ಉದ್ದೇಶದಿಂದ ನಾನು ಸರ್ವಿಸ್ ಮಾಡಿದ್ದೇನೆ ಹೊತ್ತು ಇನ್ಯಾರು ನಮ್ಮನ್ನು ಮೆಚ್ಚಬೇಕು ಅಥವಾ ಇನ್ನು ಹೊರಬೇಕು ಅಥವಾ ಇನ್ನೊಬ್ರು ಮೆಚ್ಚಿ ನಾವೇನಾದ್ರು ಪಡಿಬೇಕು ಯಾವುದೋ ನನಗಾಗಲ್ಲ. ಹಾಗಾಗಿ ನಾನು ಒಂಥರ ಬೆಳವಾಡಿ ಸೇವೆ ಮತ್ತು ದೇವನಹಳ್ಳಿ ಸೇವೆ ನನ್ನ ಜೀವನದಲ್ಲಿ ಮರೆಯಕ್ಕೆ ಆಗುತ್ತೆ. ಇವತ್ತು ಅಲ್ಲಿ ಹುಡುಗರು ಅಷ್ಟೇ, ಇಲ್ಲೂ ಅಷ್ಟೇ ನನಗೆ ಒಳ್ಳೆ ಸ್ಟಾಫ್ ಅಂತ ದೇವನಹಳ್ಳಿ. ಹೈಸ್ಕೂಲಲ್ಲಿ ಹೋದಾಗ ಈ ಪ್ರೈಮರಿ ಸ್ಕೂಲ್ ಶಾಲೆ ಅನುಭವ ಬರೋಲ್ಲ, ಹೈಸ್ಕೂಲಿನ ಅನುಭವ ಬೇರೆ. ಆದರೆ ಪ್ರೈಮರಿ ಶಾಲೆ 1 to 7 ಇದೆಯಲ್ಲ, ಇದು ನೀವೊಂದು ಯೋಚನೆ ಮಾಡ್ತಾ ಹೋಗ್ಬೋದು. ಕಾಂಟ್ ಸಿ ದಿಸ್ ಟೈಪ್ ಆಫ್ ಡ್ಯೂರೇಷನ್ ಆಫ್ ಎಜುಕೇಶನ್ ಪೀರಿಯಡ್ ಇದೆ. ನೀವು ಡಿಗ್ರಿ ಹೋದ್ರೆ 3 ವರ್ಷ, PH ಹೋದ್ರೆ 2 ವರ್ಷ, ಆಮೇಲೆ ನೀವು MBBS ಹೋದ್ರೆ 4 ವರ್ಷ. ಇದು 1 to 7 ಅನ್ನೋದು ನಿಜವಾದ ಮನುಷ್ಯನ ಭವ್ಯ ಭವಿಷ್ಯ ನಿರ್ಮಾಣ ಅದನ್ನ ಎಂದು ಕೂಡ ಅಲ್ಪ ತಿಳಿಬಾರ್ದು. ಈ ಒಂದು ಪೀರಿಯಡ್ ಅಲ್ಲಿ ನಮಗೆ ತುಂಬಾ ಖುಷಿ ಇತ್ತು. ಎಷ್ಟೋ ಮಕ್ಕಳು ಮುಂದೊಂದು ನಮ್ಗೆ ಎಷ್ಟೋ ಸೆಟ್ಟು ಹರಿಯಾಗೋದು ನಿಜ. ಯಾಕೆ ಅಂತಂದ್ರೆ ಅತ್ಯಂತ ಬುದ್ಧಿವಂತ ಹುಡುಗರ ಶಾಲೆಯಲ್ಲಿ ದಡ್ರು ಇರೋರು ಎಲ್ಲರನ್ನು ಸೇರಿಸ್ಕೊಂಡು ನಾವು ಒಟ್ಟಿಗೆ ಹೋಗ್ಬೇಕು. ಅದು ಗೌರ್ಮೆಂಟ್ ಶಾಲೆ ಅಂತಂದ್ರೆ ಈಗ ಪ್ರೈವೇಟ್ ಸ್ಕೂಲ್ ತರ ಮೆರಿಟ್ ಹುಡುಗರು ಮಾತ್ರ ಆಯ್ತಿಲ್ಲ. ನಮಗೆ ಜೋಳ, ಅಕ್ಕಿ, ರಾಗಿ, ಗೋಧಿ ಮಿಕ್ಸ್ ಮಾಡಿ ಕೊಟ್ಟು ಅನ್ನ ಮಾಡ್ಕೊಳ್ಳೋರು ಅಂಥದ್ದನ್ನ ಮಾಡಬೇಕಾಗಿತ್ತು. ಅದನ್ನ ನಮ್ಮ ಶಕ್ತಿ ಮೇಲೆ ಮಾಡ್ಕೊಂಡು ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಧ್ಯಾಹ್ನ ನಿಮ್ಗೆ ಆಶ್ಚರ್ಯ ಆಗೋದು 3 ಪೀರಿಯಡ್ ಕಂಟಿನ್ಯೂಸ್ ತಗೊಂಡಿದ್ವಿ ಮ್ಯಾಥ್ಸ್. 1500 ಲೆಕ್ಕ ಇತ್ತು. ಅದ್ರ ಜೊತೆಗೆ 1000 ಎಕ್ಸ್ಟ್ರಾ ಲೆಕ್ಕನ ಹಾಕಿ ಪಾಠ ಮಾಡ್ತಾ ಇದ್ವಿ. ಮಕ್ಕಳಿಗೆ 3 ಪೀರಿಯಡ್ ತಗೊಂಡು ಕೂಡ ಮ್ಯಾಥ್ಸ್ ಅವರಿಗೆ ಹೊರೆಯಾಗ್ತಿದ್ದಿಲ್ಲ. ಖುಷಿಯಾಗಿ ಇನ್ವಾಲ್ವ್ಮೆಂಟ್. ಇನ್ನು ಹೇಳಬೇಕು ಅಂದ್ರೆ ನಾನು ಕೂಡ ಸಾಕಷ್ಟು ಜೀವನದಲ್ಲಿ ಬಡತನದಿಂದ ಬಂದ ನಾನು. ಆ ಗ್ರಾಫ್ ಬುಕ್ ತರೋರು ಚೇಂಜ್ ಆಗಿರೋದು ಅದನ್ನೆಲ್ಲ ನಾನು ಅದಕ್ಕೋಸ್ಕರಾಗಿ ನಾನೇ ಸ್ವಂತ ಗ್ರಾಫ್ ಬುಕ್ ತಂದು ಕೊಟ್ಟು ಮಾಡ್ತಾ ಇದ್ದೆ. ಅದು ಮಕ್ಕಳಿಗೆ ಒಂದು ಖುಷಿ ಸಿಗೋದು. ಆಮೇಲೆ ಯಾವ ಕಾರಣಕ್ಕೂ ಕೂಡ ನಾನು ಮಕ್ಕಳನ್ನ ಫೀಸ್ ಇಲ್ಲ ಅಂತ ಪರಿಗಣಿಸಲಿಲ್ಲ. ಆ ಥರ ನಾನು ಯಾಕೆಂತಂದ್ರೆ ನಾವೆಲ್ಲ ಹಿಂದೆ 4 1 ಫೈನ್ ಕೊಟ್ಟು ಅದನ್ನು ನಿಂತ್ಕೊತಿತ್ತು. ಹಾಗಾಗಿ ವರ್ಷಕ್ಕೆ 2 ಮಕ್ಕಳಿಗೆ ಆ ಟೂರಿಗೆ ಫ್ರೀ ನೋಡ್ತಿದ್ದೆ. ಯಾಕೆ ಅಂತಂದ್ರೆ ನಾನು 4 ಕೊಟ್ಟು ಹೋಗೋಕ್ಕಾಗಿತ್ತಿಲ್ಲ. ಅದು ನೆನೆಸ್ಕೊಂಡು ನಾನು ಹೈಸ್ಕೂಲ್ಗೆ ಹೋದ್ರು ಅಷ್ಟೇ ಇಡೀ ವರ್ಷದ ಫೀಲ್ಡ್ನ ಜೂನ್ 1ನೇ ತಾರೀಕೆ ಕಟ್ಟಿದ್ರು. ಹಾಗಾಗಿ ನನಗೆ ಒಂಥರ ಶಿಕ್ಷಕ ವೃತ್ತಿ ಏನಾಯಿತು ನನಗೆ ಪರ್ಯಾಗಿಲ್ಲ, ಸಂತೋಷ ಸಿಕ್ತು. ಬೆಳವಣಿಗೆ ದೀರ್ಘಕಾಲ ಅನ್ನೋದು ನನಗೆ ಟ್ರಾನ್ಸ್ಫರ್ ಆದ್ಮೇಲೆ ಗೊತ್ತಾಯ್ತು. 14 ವರ್ಷದ್ದೆ ಅಂತ. ಅದೇ ತನಕ ನನಗೆ ಗೊತ್ತಾಗಲಿಲ್ಲ. ಮತ್ತೆ ಆ ದೇವರಲ್ಲಿ ಅದಕ್ಕಿಂತ ಅಷ್ಟೇ ಚೆನ್ನಾಗಿ. ಸರ್, ಈಗ ತಾವು ಹೇಳಿದಿರಿ ತಮ್ಮ ಅನುಭವಗಳನ್ನ